ರಾಮಚಂದ್ರ, ಈತನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಕೆಡುಕದ ಶಾರಣ್ಣ ಚಿರ ಮುರಿದಿರ್ಪಂ ಚಿತ್ರದೊಳು ಬಂದು ಅಮ್ಮ ಭೂಮಿ ಪಾರವ ಇಳಬಲೆನುತ ಭೂಮಿ ಪಾರವ ಇಳಬಲೆನುತ ವೇದದ ತರಕ ಸುವರನು ತಾನು ಕೇಮದಿಂದ ಇಳರುತ್ತಾಯೆ ಕೇಮದಿಂದ ಇಳರುತ್ತಾಯೆ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ಮಾತಾ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿ ಆದ್ರೆ ಯಾವುದು? ರಾಕ್ಷಸರ ಮಾಯಿಯಾಗಿರಬೇಕು, ಅಥವಾ ನಾನು ಸ್ವಪ್ನವನ್ನು ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಮಂಗಳವಾಗಿರಲಿ ಸ್ವಾಮಿ, ನಿನಗಾವ ಮಂಗಳವಾಗಿರಲಿ. Thank you.
ಸಂದೇಹ ಪಡಬೇಡಿ ಮಾತ, ಸಂದೇಹ ಪಡಬೇಡಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ ಎಂತಲೂ, ಮಾರುತಿ ಎಂತಲೂ, ಅಮ್ಮ ವಾಯುಪುತ್ರ ಎಂತಲೂ ಕರೆಯುವರು ಮಾತ. ಅಮ್ಮ, ಅಂದು ಜನಸ್ಥಾನದಲ್ಲಿ ದುರುಳನಾದ ದಶಕಂಠ ರಾವಣನು ಅಪಹರಿಸಿಕೊಂಡು ಬಂದ ಜಗನ್ಮಾತೆಯವರು ತಾವೇ ಆಗಿದ್ದಲ್ಲಿ ನಿಜಾಂಶವನ್ನು ತಿಳಿಸಿ ಮಾತ, ನಿಮ್ಮೊಡನೆ ಕೆಲವು ಗೌಪ್ಯ ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದಿದ್ದರೂ ಜನಕ ಧರಣಿ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವೇ ಪಾವನವಾಯಿತು, ಇಂದಿಗೆ ನನ್ನ ದೂತತ್ವವೇ ಸಾರ್ಥಕವಾಯಿತು ಮಾತಾ. ಅಮ್ಮ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕು ಮಾತಾ. ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನೇ ಹೇಳಬಲ್ಲೆಯ ಮಾತಾ? ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣರಾಮ, ಕೌಸಲ್ಯ ದಿಗ್ಧಾಮ ರಘುರಾಮ, ದಶರಥಂದ್ರ ಪಾಲಂಗೆ ಇರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯ ತಾನಾಗಿ ಮತ ಅನುಜ ಲಕ್ಷ್ಮಣನೊಡನೆ
ಕಟ ಧನುಜರ ಕೊಂದು ಹೊರೆಗನು ಅಹಲ್ಯೆಯ ಕಂದು ರಾಮ ನೀತಿಲೆಯೋ ಪರಮಟ್ಟು ಮೈಲಿಗೆ ತರಗೊಂಡು ಪದಿರುವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಮಾತಾ ಪಿತೃವಾಕ್ಯ ಬಂದಳಿದೆ ಸಖಿ ಅನುಜ ಸಹಕರಿದೆ ವನವನದಿ ಪರಿತಪಿಸೆ ಪಂಚವಟಿಯೋ ನೆಲೆದೆ ರಾಮ ತಲ್ಲಣಿಸಿ ತನು ಬಳಲಿದ ನನ್ನ ರಾಮನಮ್ಮ ಸುಗ್ರೀವ ಸಕನಾಯಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿಮಗಾಗಿ ಕಳುಹಿದನೆ ಶೋಧನೆಗಾಗಿ ರಾಮ ರಾಮ ಆ, ಆ, ಆ. ಅಮ್ಮ ಈಗಲಾದರೂ ನನ್ನನ್ನು ನಂಬಿ ಮಾತಾ. ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಆಶ್ರಮಿಸಿ ಬ್ರಹ್ಮಚರ್ಯಾಶ್ರಮದಲ್ಲಿ ಆತ್ಮಾರಾಮನ ಅಂತರಂಗದ ಭಕ್ತನಾಗಿರುವುದು ಮಾತಾ. ಬಹಳ ಸಂತೋಷ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು? ಮಾತಾ. ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಮಾತಾ, ತಾವು ಆ ರೂಪವನ್ನು ನೋಡಿದರೆ ಭಯಪಡುವಿರಿ ಮಾತಾ. ಅದೇಕೆ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸದೆ ನಡೆಸಿಕೊಡು ಹನುಮ. ಕ್ಷಮಿಸಿ ಮಾತು. ಹರಿಯದೆ ಆಡಿದ ನನ್ನ ಅಪರಾಧವನ್ನು ಕ್ಷಮಿಸಿ ಮಾತು. ನನ್ನ ವಿಶ್ವರೂಪವನ್ನು ನೋಡಿ. ರಾಮ ಹರೇ ರಘು ರಾಮ ಹರೇ ಸೀತಾ ರಾಮ ಹರೇ ರಘು ರಾಮ ರಾಮ ಹರೇ ರಘು ರಾಮ ಹರೇ ಸೀತಾ ರಾಮ ಹರೇ ರಘು ರಾಮ ರಾಮ ಹರೇ ಜಯ ಜಯ ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಮಾತಾ ಮುದಳೆ ಮುದಂಪಡೆ ನಗಂಬ ಕದಂಬ ಗಜ ಮುದಳೆ ಮುದಂಪಡೆ ನಗಂಬ ಕದಂಬ ಗಜ ಬೆದರ ಬೇಡವೆ ಮಾತೆ ಮಾಡಿದೆ ಸದಯೇ ಸುಭಾಗ್ಯತೆ ಬೆದರ ಬೇಡ ಮಾತೆ ಮಾಡಿದೆ ಅಮ್ಮ
ವಿರಹ ಮೇರೆ ತೀರಿದ ವೀರ ರಾಘವ ಹೆದರಬೇಡಿ ಮಾತಾ. ನೋಡಿ ನನ್ನ ಸೌಮ್ಯ ಮೂರ್ತಿಯನ್ನು ನೋಡಿ. ನಿಮ್ಮ ಕಂದನು ನಿಮ್ಮ ಕಣ್ಮುಂದೇ ನಿಂತಿರುವನು ಮಾತಾ. ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಈ ನಮುಕ ಸುರರಲಿ ಘನತರ ವಿದ್ಯೆಗಳ ವಿನಯದಿ ಘನತರ ವಿದ್ಯೆಗಳ ಅಭ್ಯಾದಿನಿಗೆ ನಮ್ಮ ಅಮ್ಮ ಈ ನಮುಕ ಸುರರಲಿ ಈ ನಮುಕ ಸುರರಲಿ ವಿನಯದಿ ಘನಧರ ವಿದ್ಯೆಗಳ ಅಭ್ಯಾದಿನಿಗೆ ನಮ್ಮ ಅಮ್ಮ ಅಣೋ ಮಹದಾಗಲು ಬಲ್ಲೆನು ಅಣೋ ಮಹದಾಗಲು ಬಲ್ಲೆನು ಅಣೋ ಮಹದಾಗಲು ಬಲ್ಲೆನು ಅಣು ಮಹದಾಗಲು ಬಲ್ಲೆನು ಹನುಮಂತ ನನ್ನ ನಾಮಬಹುದು ಶುಭಾಂಗಿ ಅಮ್ಮ ಅಮ್ಮ ಅಣುರೂಪಿ ಮಹದ್ ವಿಶ್ವರೂಪವನ್ನು ತಾಳಬಲ್ಲೆನು ಜನನಿ. ಈಗಲಾದರೂ ನನ್ನನ್ನು ನಂಬಿ ಮಾತಾ. ಹೇಗೆ ನಂಬಲಿ? ಅಮ್ಮ, ನನ್ನನ್ನು ಸಾಮಾನ್ಯ ಎಂದು ತಿಳಿಯಬೇಡಿ. ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಂಬುವ ಬಗ್ಗೆ ಆದರೂ ಹೇಗೆ ನಂಬಲಿ? ಶ್ರೀರಾಮಚಂದ್ರನು ತನ್ನನ್ನು ಕಂಡ ಕುರಿಗಾಗಿ ಯಾವುದಾದರೂ ಅವಿಜ್ಞಾನ ವಸ್ತುವಿನಿಂದ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ ಗುಣ ಗಾಂಭೀರ್ಯವನ್ನು ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯಾ? ಮಾತಾ ಅಮ್ಮ, ಏನು ಹೇಳಿದೆ ಮಾತಾ? ಲೋಕಮೋಹಕನು, ಪರಂಧಾಮನು, ಸೃಷ್ಟಿಕರ್ತನೂ ಲಯಕರ್ತನೂ ಆದ ಶ್ರೀರಾಮಚಂದ್ರನ ರೂಪಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ಪಣಿಗಳುಳ್ಳ ಆದಿಶೇಷನ ಜಿಹ್ವೆಗಳಿಂದಲೂ ಸಾಧ್ಯವಿಲ್ಲವೆಂದ ಮೇಲೆ ಪಾಮರ ಮರ್ಕಟನಾದ ನನ್ನಿಂದ ಸಾಧ್ಯವೇ ಜನನಿ? ಏನೋ
ತಿಳಿದ ಮಟ್ಟಿಗೆ ವರ್ಣಿಸುವೆನು ಮಾತಾ, ಅನ್ಯತಾ ಭಾವಿಸಬಾರದಾಗಿ ಬೇಡುವೆನು ಜನ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೇಳಲಗದಳವಮ್ಮ. ಮರ್ಕಟ ನಾನೇನ ಬಲ್ಲೆ ಜನನೀ ರಾಮನನ್ನು ವಂದಿಸಲು. ಚಲುವನೆ ಅಮ್ಮಯ್ಯ ಕೆಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ. ಕೆಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ. ರಾಮನು ಎಂತ ಗೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಗೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಗೆಲುವನೆ ಅಮ್ಮಯ್ಯ. ರಾಮಗಾನ ಪ್ರೇಮ ನಿರುಪಮ 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 ರಾಮ ರವಿ
ಮಲಗಿ ಕೇಳೆ ಶ್ರೀರಾಮನು ಎಂತ ಚಲುವನಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನಮ್ಮಯ್ಯ ಚಲುವನಮ್ಮಯ್ಯ ಚಲುವನಮ್ಮಯ್ಯ. ಅಮ್ಮ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರನು ನೀವು ಜಲಕ್ರೀಡೆಯನ್ನು ಆಡುತ್ತಾ ನದಿಯ ನೀರನ್ನು ಕಲಕುತ್ತಾ ನಿಮ್ಮ ಮುಖಾರವಿಂದವನ್ನು ಕಮಲಕ್ಕೆ ಹೋಲಿಸಿದರಂತೆ ನಿಜವೇ ತಾಯಿ? ನಿಜ. ವಾಮಾಂಗ್ರಿಯಲ್ಲಿ ಮತ್ಸ್ಯಲಾಂಛನವೆಂಬ ಚಿಹ್ನೆ ಹೊಂದಿರುವುದಂತೆ ಯಥಾರ್ಥವೇ ಜನನಿ? ಯಥಾರ್ಥ. ಗಲ್ಲದ ಮೇಲೆ ವಸುದಳವೆಂಬ ಚಿಹ್ನೆ ಹೊಂದಿರುವುದಂತೆ ನಿಜವೇ ಮಾತಾ? ನಿಜ. ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಹೊಂದಿರುವುದಂತೆ ಯಥಾರ್ಥವೇ ಮಾತಾ? ಯಥಾರ್ಥ. ಅದು ಅಲ್ಲದೆ ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ಹೇಳಿ ಕಳಿಸಿರುವರು ಮಾತಾ. ಈಗಲಾದರೂ ನನ್ನ ನಂಬಿ ಮಾತಾ. ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಂಬುವ ಬಗ್ಗೆ ಆದರೂ ಹೇಗೆ ನಂಬಲಿ? ಹೌದು ಜನನಿ. ನೂರಾರು ಜನ ರಾಕ್ಷಸರ ಮಧ್ಯೆ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆಯಾದರೂ ಹೇಗೆ ಬಂದಿತು? ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಕಟ್ಟಕಡೆಯದಾಗಿ ರಾಮಾಂಗುಳಿಕೆಯನ್ನು ಸಮರ್ಪಿಸಿಬಿಡುತ್ತೇನೆ ಅಮ್ಮ. ಈ ಮುದ್ರಾಂಗುರವನ್ನು ಕಂಡು ಸ್ವಾಮಿ ನಿನ್ನನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯರಾದ. ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ನನ್ನ ಜನ್ಮವು ಅಮ್ಮ ಮಾತಾ, ನಾನು ಬಂದ ಕಾರ್ಯವಾಯಿತು. ನಾನಿನ್ನು ಹೊರಡುವೆನು ಅಮ್ಮ. ಅಂದು ಶ್ರೀರಾಮಚಂದ್ರನಿಗೆ ಹೇಳಿದ್ದೆನು, ತಮ್ಮ ದರ್ಶನ ಮಾಡಿದ ಕುರುಹುಗಾಗಿ ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಿದರೆ ಆತನಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಸಿಕೊಳ್ಳುವೆನು ಮಾತಾ. ಇದು ಈ ಚೂಡಾರತ್ವವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೂ ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಅಮ್ಮ. ವೀರ ರಮಣಿಯಾದ ನೀವು ಈ ರೀತಿ ಭಯಪಡಬಾರದು ಮಾತಾ. ಅಮ್ಮ, ನಾನು ಬಂದ ಕಾರ್ಯವಾಯಿತು ಅಮ್ಮ. ಅಂದು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಆಣೆ ಮಾಡಿದ್ದೆನು ಮಾತಾ. ತಮ್ಮ ದರ್ಶನ ಆಗುವವರೆವಿಗೂ ಫಲ ಆಹಾರಾದಿಗಳನ್ನು ಭುಜಿಸುವುದಿಲ್ಲವೆಂದು ಆಣೆ ಮಾಡಿದ್ದೆನು ಮಾತಾ. ಇಂದು ನಿಮ್ಮ ದರ್ಶನವಾದ ಮೇಲೆ ಹಸಿವು ತೃಷೆಗಳು ಬಹಳವಾಗಿ ಬಾಧಿಸುತ್ತಿರುವುದು ಮಾತಾ. ನಾವು ಅಪ್ಪಣೆಯನ್ನು ಕೊಟ್ಟರೆ ಇಲ್ಲಿಯೇ ನೆಲದ ಮೇಲೆ ಕಡಿದು ಬಿದ್ದಿರುವ ಫಲಗಳನ್ನು ತಿಂದು ಇಲ್ಲಿಂದ ಹೊರಟು ಹೋಗುತ್ತೇನೆ ಮಾತಾ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ವಂಚಿಸು. ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಅಮ್ಮ, ತಮ್ಮ ವಿಷಯವಾಗಿ ಶ್ರೀರಾಮಚಂದ್ರನಿಗೆ ಏನನ್ನು ತಿಳಿಸಲಿ? ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಅರ್ಹಲಿ ಮಾತಾ? ನನ್ನ ಆಶೀರ್ವಾದಗಳನ್ನು ಅರ್ಪಿಸಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧನ್ಯೋಸ್ಮಿ ಅಮ್ಮ. ಈ ನಿನ್ನ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತಿ? ಅಮ್ಮ, ನಿಮ್ಮ ಮನಸಾರೆ ನನ್ನ ಆಶೀರ್ವದಿಸಿ ಅರಸಿ ಮಾತಾ.
ಸುಖಿಯಾಗಿ ಬಾಳು. ಶುಭಮಸ್ತು. ನಿನಗೆ ಧನ್ಯೋಸ್ಮಿ ಮಂಗಳವಾಗಲಿ. ಮಾತಾ, ಧನ್ಯೋಸ್ಮಿ. ಇಂದಿಗೆ ನನ್ನ ದೂತತ್ವವೇ ಸಾರ್ಥಕವಾಯಿತು, ನನ್ನ ಜನ್ಮವೇ ಪಾವನವಾಯಿತು ಮಾತಾ, ನನ್ನ ವಂಶವೇ ಪಾವನವಾಯಿತು. ಅಮ್ಮ ಅಮ್ಮ, ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಕ್ಷಣಕಾಲ ಮರೆಯಾದರೆ ಹಾಗೆ ಹಾಗೆ ಹೋಗಿ ಬಾ. ನಿನಗೆ ಶುಭವಾಗಲಿ, ಮಂಗಳವಾಗಲಿ. ಶ್ರೀರಾಮ್. ಯುದ್ಧ ನೋಡು. ವೃತ್ಯನಾಗಿ ಬಂದ ನಾನು ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ನನ್ನ ಕರ್ತವ್ಯ. ನಾನೀಗ ಈ ಅಶೋಕವನವನ್ನು ಹಾಳು ಮಾಡಿದರೆ ಆ ದುರುಳ ದಶಕಂಠ ರಾವಣನ ಸೇವಕರು ನನ್ನನ್ನು ಕರೆದುಕೊಂಡು ಹೋಗಿ ಆ ದುರುಳನ ಆಸ್ಥಾನದಲ್ಲಿ ನಿಲ್ಲಿಸುವರು. ಆತನಿಗೆ 2 ಹಿತೋಕ್ತಿಗಳನ್ನು ಹೇಳಿ ಇಲ್ಲಿಂದ ಹೊರಟು ಹೋಗುತ್ತೇನೆ. ಜೈ ಜೈ ರಘುವೀರ ಸಮರ್ಥ. भूमि जाते बामे सीधे मनोचारिते भूमि जाते बामे सीधे मनोचारिते रमस की प्रेम मुखी तमरस दोलाप के सीता रमस की सोमा मुखी तमरस दोलाप के भूमि जाते बामे सीते मनोचारिते जानकी वैदेही ಎಲ್ಲಿಗೆ ಮನೋಹರೇ ಸೀತಾ ಸೀತಾ ಎಲ್ಲಿಗೆ ಮನೋಹರೇ ಲವಾದರೆ ಜಾನಕಿ ಎಲ್ಲಿಗೆ ಮನೋಹರೇ ನಿಲ್ಲವಾದರೆ ನಿಲ್ಲದಲ್ಲ ಮನವು ಬಾರೆ ಜಾನಕಿ ನಿಲ್ಲದಲ್ಲ ಮನವು ಬಾರೆ 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 ಜಾನಕಿ ನಿಲ್ಲದಲ್ಲ ಮನವು ಬಾರೆ ವಲ್ಲಭೇ ಸುಗುಣಾಕರೇ वल्लभे सुगुणाकरे भूमि जाते बामे सीते मनोचारिते पिता मनोहरे ಸೀತಾ ಎಲ್ಲಿರುವೆ ಲಕ್ಷ್ಮಣ ಅಣ್ಣ ಆಂಜನೇಯಾದಿಗಳು
1 ಮಾಸ ಕಾಲವಾದರೂ ಇನ್ನೂ ಬಾರಲಿಲ್ಲವೇಕೆ ಲಕ್ಷ್ಮಣ? ಅದು ಆಂಜನೇಯನು ಸುಗ್ರೀವನೊಡಗೂಡಿ ಬರುತ್ತಿರುವನು. ರಾಮ 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 ಸೀತ ರಾಮ 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 ರಾಮಚಂದ್ರ ನಮಸ್ಕರಿಸೋಣ ತಂದೆ. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ದೇವದೇವ, ಜಗನ್ಮಾತೆಯವರ ದರ್ಶನ ಮಾಡಿ ಚೂಡಾರತ್ನವನ್ನು ತಂದಿರುವೆನು ಮಾತ. ಆಂಜನೇಯ, ನನಗಾಗಿ ಶತಯೋಜನ ವಿಸ್ತೀರ್ಣವನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದ ನಿನ್ನನ್ನು ನಾನು ಏನೆಂದು ಹೊಗಳಲಿ? ದೇವದೇವ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ಈ ಭಕ್ತನ ಮೇಲಿರುವಂತೆ ಅನುಗ್ರಹಿ ಆಶೀರ್ವದಿಸು ತಂದೆ. ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರು ಜೀವನ ಜಪವಾಣ್ಗಳಿಲ್ಲ, ಹರಸಿ ನೋಡಲು ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಜೀವನ ಜಪವಾಣ್ಗಳಿಲ್ಲ, ಹರಸಿ ನೋಡಲು ಹನುಮ. ಇಳೆಯದಿದು ಶರತ ಕೃಪಾಲಂಗೆ, ಇಳೆಯದಿದ ಶತರ ಕೃಪಾಲಂಗೆ, ನಾವು 4 ಪುತ್ರರು. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಪೆವು ಮನದಿ. ದಾಸ ನೀನಲ್ಲವೋ ಹನುಮ, ಹನುಮಂತ, ದಾಸ ನೀನಲ್ಲವೋ ಎನ್ನನುಜ ನೀನ ಉದಯ್ಯ, ಗಾಸಿಪಟ್ಟಯ್ಯೋ ಕಂದ. ಇಷ್ಟವ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ, ಹನುಮ, ಹನುಮ. ನಡೆಯಿರಿ, ಎಲ್ಲರೂ ಸೇರಿ ಸಮುದ್ರಕ್ಕೆ ಸೇವಿತೆಯನ್ನು ಕಟ್ಟಿ ಆ ರಾವಣನನ್ನು ಸಂಹಾರ ಮಾಡೋಣ. ಹಾಗೆ ಆಗಲಿ, ನಡೆಯಿರಿ. ಯುದ್ಧಕ್ಕೆ ಸಿದ್ಧರಾಗು. ಎಲ್ಲವೋ ರಾಕ್ಷಸಾದಮ್ಮ, ಯುದ್ಧಕ್ಕೆ ಸಿದ್ಧರಾಗು. ಈ ಬಾಣದ ಪಟ್ಟನ್ನು ಸಹಿಸಿಕೊಂಡ ನರಾದರು ರಾಕ್ಷಸಾದ. ರಾಮ ಜಯತೋ ಶ್ರೀ ರಾಮ ಸುನಾಮ, ಅಮರ ವಿನೋತ ಬಲ ಅಮಿತ ಬಲ ಪ್ರಧ. ರಾಮ ಜಯತೋ ಶ್ರೀ ರಾಮ ಸುನಾಮ, ರಾಮ 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 ರಾಕ್ಷಸ ಭೀಮ, ರವಿ ಕುಲ ಸೋಮ, ರಾಜರ ರಾಮ ಪರಮ ಪುರುಷಾರೆ ಪಾಲಯ ಸೇರಗು. ರಾಮ ಜಯತು ಶ್ರೀರಾಮ ಸುನಾಮ, ಅಮರ ವಿನೋತ ಬಲ ಅಮಿತ ಬಲ ಪ್ರಧ. ರಾಮ ಜಯತು ಶ್ರೀ ರಾಮ ಸುನಾಮ. ಶ್ರೀಮದ್ರಮಣ ಗೋವಿಂದ ಗೋವಿಂದ, ಆಂಜನೇಯ ವರ್ಧ ಗೋವಿಂದ. ಪಾರ್ವತಿ ಪರಮೇಶ್ವರ ಪಾದಕ್ಕೆ
ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಜೈ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಜೈ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಜೈ ಶ್ರೀರಾಮಚಂದ್ರ महाराज की, श्रीरामचंद्र महाराज की, आंजनेय स्वामी की, बोलो भारत माता की।